ನನ್ನ ಮನೆಯ ಮುಖ್ಯದ್ವಾರ ಎಲ್ಲಿ ಬರಬೇಕು, ನನ್ನ ಫ್ಯಾಕ್ಟರಿಯ ಎಂಟ್ರೆನ್ಸ್ ಎಲ್ಲಿ ಬರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಶೋಷಕ ಮತ್ತು ಸ್ವರದುರಿಕೆ. ಸ್ವರದುರಿಕೆ ಅಂತಂದ್ರೆ ಏನು ಗೊತ್ತಾ? ಮನೆಗೆ ಹೋದ್ಮೇಲೆ ಒಬ್ಬರಲ್ಲ ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೇವನಾಗಿರುವಂತಹ ಮಲೆ ಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಜೊತೆಗೆ ಅಭೂತಪೂರ್ವವಾಗಿರುವಂತಹ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಬಹಳ ಖುಷಿಯಾಗಿದೆ. ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳಿಸುವಂತಹ ಒಂದು ಆತುರತೆ ಮತ್ತು ಆಕಾಂಕ್ಷೆ ಕೂಡ ಜಾಸ್ತಿ ಆಗಿರುವಂಥದ್ದು. ಪ್ರತಿಯೊಬ್ರು ಕೂಡ ನಮ್ಮ ಚಾನಲ್ ನಲ್ಲಿ ವೀಕ್ಷಿಸ್ತಾ ಇರುವಂತಹ ಎಲ್ಲ ಸಂಚಿಕೆಗಳನ್ನ ತುಂಬಾ ಇಷ್ಟಪಡ್ತಾ ಇದ್ರಿ. ಜೊತೆಗೆ ನಿಮ್ಮ ಯಾವುದೇ ನಂಬಿಕೆಗಳಿಗೆ ನಾವು ಚ್ಯುತಿ ಬರದೇ ಇರುವಂತಹ ರೀತಿಯಲ್ಲಿ ಶಾಸ್ತ್ರಸಮ್ಮತವಾಗಿರುವ ನಿಮಗೆ ಉಪಯೋಗ ಆಗುವ ಎಲ್ಲ ವಿಷಯಗಳನ್ನ ನಾನು ಹಂತವಾಗಿ ತಿಳಿಸ್ತಾ ಹೋಗ್ತೇನೆ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗ ಆ ಕೆಲಸವನ್ನ ಮಾಡಿ ಮತ್ತು ಶೇರ್ ಮಾಡಿ. ಅನೇಕರಿಗೆ ಇದರಿಂದ ಸಹಾಯ ಆಗುತ್ತೆ. ಮನೆ ಕಟ್ತಾ ಇರುವಂಥವ್ರು, ಕಟ್ಟಬೇಕು ಅಂತ ಇರುವಂಥವ್ರು ಅಥವಾ ಮನೆಯನ್ನ ಪರ್ಚೇಸ್ ಮಾಡಿರುವಂಥವ್ರೆಲ್ಲರಿಗೂ ಕೂಡ ಈ ಸಂಚಿಕೆ ಇಷ್ಟ ಆಗುತ್ತೆ. ನಾನು ನಿಮ್ಮೆಲ್ಲರಿಗೂ ಒಂದು ಸಲಹೆ ಕೊಡುವಂಥದ್ದು ಏನಂದ್ರೆ, ಲಕ್ಷಾಂತರ ರೂಪಾಯಿ, ಕೋಟಿ ಮಟ್ಟದಲ್ಲಿ ನೀವು ಗೃಹ ನಿರ್ಮಾಣಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ. ಅದರಲ್ಲೂ ಕೂಡ ಇಂಟೀರಿಯರ್ ಅಂತ ಬಂದ್ಬಿಟ್ರೆ ಕೌಂಟೇಬಲ್, ನಾನ್ ಕೌಂಟೇಬಲ್ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ದುಡ್ಡನ್ನ ನಾವು ಇಂಟೀರಿಯರ್ಗೆ ಅಂತಾನೆ ಖರ್ಚು ಮಾಡ್ಬಿಟ್ಟಿರ್ತೀವಿ. ಏನೋ ಒಂದು 5 ಲಕ್ಷ ಅನ್ಕೊಂಡಿರ್ತೀವಿ, 15 ಲಕ್ಷ ಆಗ್ಬಿಡುತ್ತೆ. 15 ಲಕ್ಷ ಅನ್ಕೊಂಡಿರ್ತೀವಿ, 50 ಲಕ್ಷ ಆಗ್ಬಿಡುತ್ತೆ. ಅಂತದ್ರಲ್ಲಿ ಒಂದು ಗೃಹ ನಿರ್ಮಾಣ ಮಾಡಿ ನೀವು ನಿಮ್ಮ ಪರಿವಾರ, ನಿಮ್ಮ ಮುಂದಿನ ಜನರೇಷನ್ ವಾಸ ಮಾಡುವಂತ ಜಾಗವನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಆ ಜಾಗ ಒಂದು ದೈವಿಕವಾಗಿರ್ಬೇಕು, ಚೈತನ್ಯ ಪೂರ್ವಕವಾಗಿರ್ಬೇಕು, ಶಕ್ತಿಯುತವಾಗಿರ್ಬೇಕು. ಅದಕ್ಕಾಗಿ ನೀವು ಮನೆ ಕಟ್ಟುವಂತ ಮೊದಲು ಒಂದು ಎಷ್ಟು ಬಾರಿ ಬೇಕಾದ್ರೂ ಆ ಪ್ಲಾನ್ ಅನ್ನು ಅರ್ಧಾಕಿ. ಒಮ್ಮೆ ಆ ಪ್ಲಾನ್ ಕರೆಕ್ಷನ್ ಆಗ್ಬಿಟ್ರೆ ನೀವು ಗೃಹ ಪ್ರವೇಶ ಮಾಡೋವರೆಗೂ ಯಾವುದೇ ತರದ ತೊಂದರೆಗಳಿರೋದಿಲ್ಲ. ಅದಕ್ಕಾಗಿ ನಿಮಗೆ ನನ್ನ ಸಲಹೆ, ದಯವಿಟ್ಟು ಗೃಹ ನಿರ್ಮಾಣ ಮಾಡುವ ಬದಲು ಒಂದ್ ಸ್ವಲ್ಪ ಟೈಮ್ ಕೊಟ್ಕೊಂಡು ಒಂದು 3-4 ಬಾರಿ ಈ ವಾಸ್ತು ಬಗ್ಗೆ ಚರ್ಚೆ ಮಾಡಿ ನಂತರ ಗೃಹ ನಿರ್ಮಾಣವನ್ನ ಮಾಡಿ ಅಂತ ಹೇಳ್ತಾ, ಇವತ್ತು ಈ ಪಶ್ಚಿಮ ದಿಕ್ಕಲ್ಲಿ ಗುರುಗಳೇ ನಮ್ದು ಶಾಪ್ ಇದೆ ಅಥವಾ ನಮ್ದು ಇಂಡಸ್ಟ್ರಿ ಇದೆ ಅಥವಾ ನಾವು ಒಂದು ಗೃಹ ನಿರ್ಮಾಣವನ್ನ ಮಾಡ್ತಾ ಇದ್ದೇವೆ, ಅಲ್ಲಿ ನಾವು ಯಾವ ಜಾಗದಲ್ಲಿ ಮುಖ್ಯ ದ್ವಾರವನ್ನ ಇಡಬೇಕು, ಎಂಟ್ರೆನ್ಸ್ ಅನ್ನ ನಾವು ಶುಭ ನಡಿಗೆ ಅಂತ ಕರಿತೀವಿ. ಯಾವಾಗ ಶುಭ ನಡಿಗೆ ಇರ್ತದೋ ಆ ಜಾಗಕ್ಕೆ ಹೋದಾಗ ನಮಗೆ ತುಂಬಾ ಅಭಿವೃದ್ಧಿಯ ಕಾರ್ಯಗಳಾಗ್ತದೆ. ಇದರಲ್ಲಿ 2 ವಿಧಾನದಲ್ಲಿ ನಾವು ಮುಖ್ಯ ದ್ವಾರವನ್ನ ನಿರ್ಣಯ ಮಾಡ್ತೀವಿ. ಒಂದು ಬಂದು ಶಾಸ್ತ್ರಸಮ್ಮತವಾಗಿರುವಂತಹ ಆ 9 ಭಾಗದಲ್ಲಿರುವಂತಹ ದೇವತೆಗಳಿಗೆ ಅನುಗುಣವಾಗಿ ಅಥವಾ ನವಗ್ರಹಗಳಿಗೆ ಅನುಗುಣವಾಗಿ ನಿರ್ಮಾಣ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಎರಡನೇದಾಗಿ ಉಚ್ಚ ಮತ್ತು ನೀಚ ಸ್ಥಾನದ ಆಧಾರದ ಮೇಲೆ ಗೃಹ ನಿರ್ಮಾಣದ ಹಂತದಲ್ಲಿ ಮುಖ್ಯ ದ್ವಾರವನ್ನ ನಿರ್ಣಯ ಮಾಡುವಂಥದ್ದು. ಹಾಗಾದ್ರೆ ಈ ಪಶ್ಚಿಮ ಭಾಗದಲ್ಲಿ ಮುಖ್ಯ ದ್ವಾರ ಎಲ್ಲಿ ಬರಬೇಕು ನೋಡಿ. ಇದನ್ನ ಪೂರ್ವ ಅಂತ ಕರಿತೀವಿ, ಇದನ್ನ ಉತ್ತರ ಅಂತ ಕರಿತೀವಿ, ಇದನ್ನ ದಕ್ಷಿಣ ಅಂತ ಕರಿತೀವಿ, ಇದನ್ನ ಪಶ್ಚಿಮ ಅಂತ ಕರಿತೀವಿ. ಈ ಪಶ್ಚಿಮ ಮತ್ತು ದಕ್ಷಿಣದ ಮಧ್ಯಭಾಗದಲ್ಲಿರುವಂತಹ ಈ ಮೂಲೆಯನ್ನ ನಾವು ನಿರುತಿ ಅಂತ ಕರಿತೀವಿ, ನೈಋತ್ಯ ಮೂಲೆ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಈ ಪಶ್ಚಿಮ ಭಾಗದಲ್ಲಿ ಮುಖ್ಯ ದ್ವಾರವನ್ನ ನಿರ್ಣಯ ಮಾಡುವಂತ ಸಂದರ್ಭದಲ್ಲಿ, ಈಗ ಎಕ್ಸಾಂಪಲ್ ಏನಂತಂದ್ರೆ, ಇದೊಂದು 9 ಫೀಟ್ ಇದೆ ಅಂತ ಇಟ್ಕೊಳ್ಳೋಣ. ಒಟ್ಟು ಉತ್ತರ ದಕ್ಷಿಣದ ಅಳತೆಯನ್ನ 9 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಕೋಬೇಕು. ನೋಡಿ, ಈ ನೈಋತ್ಯದಿಂದ ಯಾವಾಗ್ಲೂ ನಾವು ಕೌಂಟ್ ಮಾಡಬೇಕು. 1 2 3 4 5 6 7 8 9. ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅನ್ನುವಂಥ ನಿರ್ಣಯವನ್ನ ಕೂಡ ಇಲ್ಲಿ ನಾವು ನಿರ್ಧಾರವನ್ನ ಮಾಡ್ತೇವೆ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಮ್ಗೆ ಇಲ್ಲಿ ಈ ರಾಕ್ಷಸ ಇದನ್ನಲ್ಲ, ವಾಸ್ತು ಅನ್ನುವಂತಹ ದೇವತೆ ಆಗೋಕ್ಕಿಂತ ಮುಂಚೆ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸತ್ವವನ್ನ ಹೋಗ್ಲಾಡಿಸಿ ದೈವತ್ವವನ್ನ ಕೊಡ್ಲಿಕ್ಕೆ ಅನೇಕ ದೇವತೆಗಳು ಆ ವಾಸ್ತು ಪುರುಷನ ಬೆನ್ನ ಮೇಲೆ ಕೂತ್ಕೋತಾರೆ. ಆ ದೇವತೆಗಳಲ್ಲಿ ಪಶ್ಚಿಮ ಭಾಗದಲ್ಲಿ ಕೂತ್ಕೊಂಡಂತಹ ದೇವತೆಗಳು ಯಾರು ಅಂದ್ರೆ ನಿರುತಿ, ದೌಹಾರಿಕ, ಸುಗ್ರೀವ, ಪುಷ್ಪದಂತ, ವರುಣ, ಅಸುರ, ಶೋಷ, ರೋಗ ಮತ್ತು ವಾಯು. 9 ದೇವತೆಗಳು. ನನ್ನ ಮನೆಯ ಮುಖ್ಯ ದ್ವಾರ ಎಲ್ಲಿ ಬರಬೇಕು, ನನ್ನ ಫ್ಯಾಕ್ಟರಿಯ ಎಂಟ್ರೆನ್ಸ್ ಎಲ್ಲಿ ಬರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನೋಡಿ, ಎಕ್ಸಾಂಪಲ್, ಅಕಸ್ಮಾತ್ ಪಶ್ಚಿಮಾಭಿಮುಖವಾಗಿ ನೀವು ನಿವೃತ್ತಿ ಭಾಗದಲ್ಲಿ ಏನಾದ್ರೂ ಮುಖ್ಯ ದ್ವಾರವನ್ನ ನಿರ್ಮಾಣ ಮಾಡಿದ್ರೆ ಆ ಮನೆಯಲ್ಲಿ ಅನೇಕ ಮರಣಗಳು
ಸಂಭವಿಸುತ್ತೆ. ಸಾವು ನೋವುಗಳು ಪದೇ ಪದೇ ಆಗ್ತದೆ. ಜಾಯಿಂಟ್ ಫ್ಯಾಮಿಲಿ ಇದ್ರೆ ಅದು ಡಿಸ್ಪ್ಯೂಟ್ ಜಾಸ್ತಿ ಆಗುವಂಥದ್ದಾಗ್ತದೆ. ದಾಂಪತ್ಯ ವಿರಸ ಆಗ್ತದೆ. ಗಂಡ ಹೆಂಡತಿ ದೂರ ಆಗುವಂತಹ ಪರಿಸ್ಥಿತಿಗಳು ಬರ್ತದೆ. ಮನೆಯಲ್ಲಿ ಅಪಘಾತಗಳು, ಅಕಾಲಿಕ ಮರಣಗಳು ಸಂಭವಿಸುತ್ತೆ. ನೋಡಿ, ಎರಡನೇ ಭಾಗ ದೌಹಾರಿಕ ಭಾಗದಲ್ಲಿ ಏನಾದ್ರೂ ನೀವು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಮುಖ್ಯ ದ್ವಾರವನ್ನ ಇಟ್ರೆ, ಆ ಮನೆಗೆ ಹೋದ್ಮೇಲೆ ನೀವು ಎಷ್ಟೇ ವಾಸ್ತು ಪ್ರಕಾರ ಮನೆ ಕಟ್ಟಿರಿ, ಡೋರ್ನ ಸೆಕೆಂಡ್ ಪೊಸಿಷನ್ ದೌಹಾರಿಕದಲ್ಲಿ ಇಟ್ಟ ತಕ್ಷಣನೇ ಕಷ್ಟಗಳು ಜಾಸ್ತಿ ಆಯ್ತು. ಈ ನೈಋತ್ಯದಿಂದ ಮೂರನೇ ಭಾಗ ಸುಗ್ರೀವ ಅನ್ನುವಂಥ ಒಂದು ದೇವತೆ ಇದೆ. ಆ ದೇವತೆ ಏನ್ ಮಾಡ್ತಾ ಇದೆ, ಇಲ್ಲಿ ಸರ್ವ ಲಾಭವನ್ನ ಕೊಡ್ತಾ ಇದೆ. ಆ ಮನೆಗೆ ಹೋದ್ಮೇಲೆ ಎಲ್ಲ ರೀತಿಯ ಯಶಸ್ಸು, ಅಭಿವೃದ್ಧಿ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್, ದಾಂಪತ್ಯ ಸುಖ, ಮಕ್ಕಳ ಅಭಿವೃದ್ಧಿ ಎಲ್ಲವನ್ನ ಕೊಡ್ತಾ ಇದೆ. ಅದಕ್ಕೆ ನೀವು ಮೂರನೇ ಭಾಗದಲ್ಲಿ ಇಡಬೇಕು. ನೋಡಿ, ನಾಲ್ಕನೇ ಭಾಗದಲ್ಲಿ ಪುಷ್ಪದಂತ ಅನ್ನುವಂತಹ ದೇವರಿದೆ. ಇದನ್ನ ನಾವು ಗುಣಪ್ರಾಪ್ತಿ ಅಂತ, ಆ ಮನೆಗೆ ಹೋದ್ಮೇಲೆ ಅಭಿವೃದ್ಧಿ ಆಗುವಂಥದ್ದು, ನಮ್ಮನ್ನ 10 ಜನ ಗುರುತಿಸುವಂತಹ ರೀತಿಯಲ್ಲಿ ಬದುಕನ್ನ ಕಟ್ಟಿಕೊಳ್ಳುವಂಥದ್ದು, ಸಮಾಜದಲ್ಲಿ ಗೌರವ ಪ್ರಾಪ್ತಿ ಆಗುವಂಥದ್ದು, ಉತ್ತಮವಾದಂತಹ ಜೀವನ, ಮಕ್ಕಳಿಗೆ ಭವಿಷ್ಯದಲ್ಲಿ ತುಂಬಾ ಅಭಿವೃದ್ಧಿಯನ್ನ ಕಾಣುವಂಥದ್ದಾಗ್ತದೆ. ಈ 4th ಪೊಸಿಷನ್ ಅಲ್ಲಿ ಇಟ್ಕೊಂಡ್ರೆ ನೋಡಿ, ವರುಣ ಎಕ್ಸಾಕ್ಟ್ ಪಶ್ಚಿಮದಲ್ಲಿ ಇಟ್ಬಿಟ್ರೆ, ಸೆಂಟ್ರಲ್ ಇಟ್ಬಿಟ್ರೆ ಚೋರ ಭಯ. ಆ ಮನೆಗೆ ಹೋದ್ಮೇಲೆ ಚೋರ ಭಯ ಅಂದ ತಕ್ಷಣ ಕಳ್ತನನೇ ಆಗ್ಬೇಕು ಅಂತ ಅಲ್ಲ, ನೀವು ಮಾಡುವಂತ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸುವಂಥದ್ದು, ನಿಮಗೆ ಅನೇಕರು ಬಂದು ಮೋಸ ಮಾಡುವಂಥದ್ದು, ಇನ್ವೆಸ್ಟ್ ಮಾಡಿ ಅದು ಮಾಡೋಣ, ಬಿಸ್ನೆಸ್ ಮಾಡೋಣ, ಇನ್ನೊಂದು ಮಾಡೋಣ, ಪಾರ್ಟ್ನರ್ಶಿಪ್ ಮಾಡೋಣ ಅಂತೇಳಿ ಧನವನ್ನ ಕಳ್ಕೊಳ್ಳುವಂಥದ್ದು, ದುಡ್ಡನ್ನ ಕೊಟ್ಟು ಅನೇಕ ಬಾರಿ ಆ ದುಡ್ಡು ವಾಪಸ್ ಬರದೇ ಇರುವಂತಹ ರೀತಿಯ ಸಮಸ್ಯೆಯನ್ನು ಅನುಭವಿಸುವಂಥದ್ದು. ಅದೇ ಅಸುರ ಭಾಗದಲ್ಲಿ ಏನಾದ್ರೂ ಉಟ್ರೆ ಬರೀ ಶ್ರಮ, ಅಯ್ಯೋ ಈ ಮನೆಗೆ ಹೋದ್ವಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿತಾ ಇದೀವಪ್ಪ, ಯಾವುದೇ ತರದ ಅಭಿವೃದ್ಧಿ ಆಗ್ತಾ ಇಲ್ಲ, ಪ್ರತಿ ತಿಂಗಳು ಕಮಿಟ್ಮೆಂಟ್ ಸಾಕಾಗ್ತಾ ಇಲ್ಲ, ಈ ಸಾಲ ತೆಗೆದು ಅಲ್ಲಿ ತೀರಿಸು, ಆ ಸಾಲ ತೆಗೆದು ಇನ್ನೊಂದು ಕಡೆ ತೀರಿಸು, ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯನ್ನ ನಾನು ಕಾಣಕ್ಕಾಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗ್ತದೆ. ಅದೇ ರೀತಿ ಶೋಷ ಭಾಗ ಬಂದು ಸೊರಗುವಿಕೆ. ಸೊರಗುವಿಕೆ ಅಂತಂದ್ರೆ ಏನ್ ಗೊತ್ತಾ, ಮನೆಗೆ ಹೋದ್ಮೇಲೆ ಒಬ್ರಲ್ಲ ಒಬ್ಬರಿಗೆ ಹೆಲ್ತ್ ಪ್ರಾಬ್ಲಮ್ಸು, ಏನ್ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗ್ತಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಹೈಯರ್ ಎಜುಕೇಶನ್ ಆಗ್ಬೋದು, ಹೈಯರ್ ಪೊಸಿಷನ್ ಇರ್ಬೋದು, ಸಿಗ್ತಾ ಇಲ್ಲ. ಮತ್ತೆ ಈ ಮನೆಗೆ ಹೋದ್ಮೇಲೆ ಆಸ್ತಿ ನಷ್ಟ ಆಗ್ತಾ ಇದೆ, ಹೆಲ್ತ್ ನಷ್ಟ ಆಗ್ತಾ ಇದೆ, ಏನೇ ಮಾಡಿದ್ರು ಕೂಡ ಅಭಿವೃದ್ಧಿ ಕಾಣ್ತಾ ಇಲ್ಲ. ನೋಡಿ, 8ನೇ ಭಾಗ ರೋಗ ಅನ್ನುವಂತಹ ದೇವತೆ. ಈ ದೇವತೆ ಜಾಗದಲ್ಲಿ ಏನಾದ್ರೂ ಡೋರ್ ಇಟ್ಟರೆ, ಅದಕ್ಕೆ ನಾನು ಯಾವಾಗ್ಲೂ ವಾಯುವ್ಯದಲ್ಲಿ ಡೋರ್ ಇಡುವಾಗ ಬಹಳ ಎಚ್ಚರಿಕೆಯಿಂದ ಇಡಿ. ಅಕಸ್ಮಾತ್ ನಾನು ವಾಯುವ್ಯದಲ್ಲಿ ಉಚ್ಚಸ್ಥಾನ ಅಂತ ಇಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವೇನಾದ್ರು 1, 2, 3, 4 ಫೀಟ್ ಏನಾದ್ರು ಬಿಟ್ಟಿಟ್ಬಿಟ್ರೆ ರೋಗಕ್ಕೆ ಬಂದ್ಬಿಡುತ್ತೆ. ಅದು ರೋಗಕ್ಕೆ ಬಂದ್ರೆ ಮನೆಗೆ ಹೋದ್ಮೇಲೆ ಬರೀ ಕಾಯಿಲೆಗಳು, ಒಬ್ಬರು ತಪ್ಪಿದ್ರೆ ಒಬ್ಬರಿಗೆ ಕಾಯಿಲೆ, ಆರೋಗ್ಯದ ಸಮಸ್ಯೆಗಳು, ಬರೀ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸುವಂತಹ ಪರಿಸ್ಥಿತಿಗಳೇ ಜಾಸ್ತಿ ಆಗ್ತದೆ. ಇನ್ನು ವಾತಪೀಡೆ, ವಾಯುವ್ಯ ದಿಕ್ಕಲ್ಲಿ ವಾತಪೀಡೆಯನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಒಂದು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ನಮ್ಗೆ, ಏನಂತ ಅಂದ್ರೆ ಇದು ಬಂದು ಫಸ್ಟ್ ಸ್ಟೆಪ್. ಈ ರೀತಿಯಾಗಿ ಗೃಹ ನಿರ್ಮಾಣ ಮಾಡುವಂಥದ್ದು, ಗೃಹ ನಿರ್ಮಾಣ ಹಂತದಲ್ಲಿ ಮುಖ್ಯ ದ್ವಾರವನ್ನ ಇಡುವಂಥದ್ದು ತುಂಬಾ ಒಳ್ಳೆಯದು. ನೋಡಿ, ನೈಋತ್ಯದಿಂದ 3 ಮತ್ತು 4 ಸರ್ವಲಾಭ ಮತ್ತು ಗುಣಪ್ರಾಪ್ತಿ, ಸುಗ್ರೀವ ಮತ್ತು ಪುಷ್ಪದಂತ ಅನ್ನುವಂತಹ ದೇವತೆಯ ಭಾಗದಲ್ಲಿ ನೀವೇನಾದ್ರೂ ಮುಖ್ಯ ದ್ವಾರ ಇಟ್ಟರೆ ಆ ಮನೆಗೆ ಹೋದ್ಮೇಲೆ ತುಂಬಾ ಅಭಿವೃದ್ಧಿ ಆಗ್ತದೆ. ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇದೆ, ಅದೇನಪ್ಪಾ ಅಂತಂದ್ರೆ ನೋಡಿ, ಪಶ್ಚಿಮ ವಾಯುವ್ಯ ದಿಕ್ಕಿದೆಯಲ್ಲ, ಈ ಫಸ್ಟ್ ಪೋರ್ಷನ್ ಇದೆಯಲ್ಲ, ವಾಯುವ್ಯದಿಂದ ಫಸ್ಟ್ ಪೋರ್ಷನ್ ಅಥವಾ ನೈಋತ್ಯದಿಂದ 9ನೇ ಭಾಗ ಇದೆಯಲ್ಲ, ಇದನ್ನ ಉಚ್ಚ ಸ್ಥಾನ ಅಂತ ಕರಿತೀವಿ. ಈ ನೈಋತ್ಯವನ್ನ ನೀಚ ಸ್ಥಾನ ಅಂತ ಕರಿತೀವಿ. ಅಕಸ್ಮಾತ್ ನೋಡಪ್ಪ, ನಾನು ಇಲ್ಲಿ 3, 4ರಲ್ಲಿ ಇಟ್ಬಿಟ್ರೆ ನನಗೆ ಇದು ಮಾಸ್ಟರ್ ಬೆಡ್ರೂಮ್ ಬಂದ್ಬಿಡುತ್ತೆ, ಅಥವಾ ಒಳಗಡೆ ಹೋದ್ಮೇಲೆ ನನಗೆ ಹಾಲು ಇದಕ್ಕೆಲ್ಲ ತುಂಬಾ ತೊಂದರೆ ಆಗುತ್ತೆ, ನನಗೆ ಬೇರೆ ಡೋರ್ ಪೊಸಿಷನ್ ಬೇಕು, ಬಟ್ ಪಶ್ಚಿಮಕ್ಕೆ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಡೆಡ್ ಎಂಡ್ ಪೊಸಿಷನ್ ಅಂದ್ರೆ ಉಚ್ಚ ಸ್ಥಾನ ಅಂತ ಏನ್ ಡಿಸೈಡ್ ಆಗಿದೆಯಲ್ಲ, ಡೆಡ್ ಎಂಡ್ ಕಾರ್ನರ್ ಇಂದ ಡೋರ್ನ ಪ್ರಾರಂಭ ಮಾಡ್ಬೇಕು ನೀವು. ಆಗ ನಿಮ್ಗೆ ಅದು ಶುಭ ಫಲವನ್ನ ಕೊಡ್ತದೆ, ಯಾಕಂದ್ರೆ ಇದು ಉಚ್ಚ ಸ್ಥಾನ ಆಗ್ತದೆ. ಅದರಿಂದ ನೀವು ಈ ಡೆಡ್ ಎಂಡ್ ವಾಯುವ್ಯದ ಕೊನೆ ಭಾಗ ಅಂದ್ರೆ ವಾಯುವ್ಯದ 0 ಡಿಗ್ರಿ ಅಂತ ಏನ್ ಹೇಳ್ತೀವಿ, ಇಲ್ಲಿಂದ ಡೋರ್, ಅಕಸ್ಮಾತ್ ಅಲ್ಲೊಂದು ಕಾಲಂ ಬಂದಿದೆ ಅಂದ್ರೆ ಕಾಲಂಗೆ ಅಟ್ಯಾಚ್ಡ್ ಆಗಿ ನೀವು ಡೋರ್ ಅನ್ನ ನಿರ್ಣಯ ಮಾಡ್ಕೋಬೇಕಾಗ್ತದೆ. ಇದು ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಬಂದು ನೈಋತ್ಯದಿಂದ 3 ಮತ್ತು 4ನೇ ಭಾಗದಲ್ಲಿ ಇಡಬೇಕು. ಒಂದ್ಸರಿ ನಾನು ಹೇಳಿರುವಂತಹ ರೀತಿಯಲ್ಲಿ ಗೃಹ ನಿರ್ಮಾಣವನ್ನ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಇದು ಯಾವುದು ಕೂಡ ಮೂಗುರು ಮುದ್ದು ದೀಕ್ಷಿತ್ ಹೇಳ್ತಾ ಇರುವಂತದ್ದಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ನಮಗೆ ತಿಳಿಸ್ಕೊಟ್ಟು ಅನೇಕ ಗೃಹಗಳನ್ನ, ಅನೇಕ ಗ್ರಾಮಗಳನ್ನ, ಅನೇಕ ಅರಮನೆಗಳನ್ನ ನಿರ್ಮಾಣ ಮಾಡಿರುವಂಥದ್ದು ಋಷಿ ಮುನಿಗಳ ಆಧಾರದ ಮೇಲೆ. ಮನೆ ಹೇಗಿರ್ಬೇಕು ಅಂತಂದ್ರೆ,
ನಾನು ಮನೆ ಹೊರಗಡೆಯಿಂದ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದಿದ್ದೀನಿ, ಇಸ್ ವೆರಿ ಟಯರ್ಡ್, ವೆರಿ ಸ್ಟ್ರೈನ್, ಆಗ್ತಾ ಇಲ್ಲಪ್ಪ ಅನ್ನುವಂಥ ರೀತಿ ಇದ್ದಾಗ ಮನೆ ಒಳಗಡೆ ಬಂದ ತಕ್ಷಣನೇ ಒಂದು ದೇವಸ್ಥಾನಕ್ಕೆ ಹೋದ್ ಫೀಲ್ ಆಗ್ಬೇಕು. ಆ ರೀತಿಯಾಗಿ ನಾವು ಗೃಹ ನಿರ್ಮಾಣವನ್ನು ಮಾಡ್ಕೊಂಡ್ರೆ, ಆ ರೀತಿ ನಮ್ಗೆ ಆ ಮನೆ ಒಳಗಡೆ ಹೋದ ತಕ್ಷಣ ಫೀಲ್ ಆದ್ರೆ ಆ ಮನೆ ಅತ್ಯಂತ ಧನಾತ್ಮಕವಾಗಿದೆ ಅಂತ ಹೇಳಿ ನಾವು ತಿಳ್ಕೊಬೇಕು. ಅದರಿಂದ ನೈಋತ್ಯದಿಂದ 3/4 ಭಾಗದಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ, ಅಥವಾ ವಾಯು ಭಾಗದ 0 ಡಿಗ್ರಿ ಅಂದ್ರೆ ಮೊದಲನೇ ಭಾಗದಿಂದ ನೀವೇನಾದ್ರೂ ಮುಖ್ಯ ದ್ವಾರವನ್ನ ಇಟ್ಕೊಂಡ್ರೆ 100% ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಅಕಸ್ಮಾತ್ ಈ ಗೃಹ ನಿರ್ಮಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಬೇರೆ ಪೊಸಿಷನ್ ಅಲ್ಲಿ ಬಂದ್ಬಿಟ್ಟಿದೆ ಗುರುಗಳೇ, ನಾವು ಬಾಡಿಗೆ ಮನೆಗೆ ಬಂದಿದೀವಿ, ಬೊಗ್ಗೆದ ಮನೆಗೆ ಬಂದಿದೀವಿ, ಅಥವಾ ನಾವು ರಾಂಗ್ ಪೊಸಿಷನ್ ಅಲ್ಲಿ ಇಟ್ಬಿಟ್ಟಿದೀವಿ, ಈಗ ನಾವು ಹೊಡಿಯಕ್ಕಾಗಲ್ಲ ಅನ್ನುವಂಥವು ಇದ್ರೆ ಅಲ್ಲಿ ಒಂದಷ್ಟು ಕ್ರಿಸ್ಟಲ್ ರೆಮಿಡಿಗಳನ್ನ ಮಾಡ್ಕೋಬಹುದು. ಅಂದ್ರೆ ಅಲ್ಲಿರುವಂತ ನೆಗೆಟಿವ್ ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ. ಎರಡನೇದು ಬಂದು ಬಹಳ ಮುಖ್ಯವಾಗಿ, ಎಲ್ಲಿ ರಾಂಗ್ ಪೊಸಿಷನ್ಸ್ ಇರುತ್ತೋ ಆ ಜಾಗದಲ್ಲಿ ಒಂದು ಪೈರಾ ಬ್ಯಾಂಡ್ ಅನ್ನ ಹಾಕ್ಬಿಡ್ಬೇಕು. ಪೈರಾ ಬ್ಯಾಂಡ್ ಅನ್ನ ಹಾಕಿ ಈ 3/4ರಲ್ಲಿ ಒಂದು ಫಾರ್ಚೂನ್ ಡೋರ್ ಅಂತೇಳಿ ಪಿರಮಿಡ್ ಎನರ್ಜಿ, ವರ್ಚುವಲ್ ಎನರ್ಜಿನ ಕ್ರಿಯೇಟ್ ಮಾಡುವಂತ ಒಂದು ವಾಲ್ ಕಾನ್ಸೆಪ್ಟ್ ಇದೆ, ಡೋರ್ ಕಾನ್ಸೆಪ್ಟ್ ಇದೆ. ಅದನ್ನ ನೀವು ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಒಂದಷ್ಟು ನೆಗೆಟಿವ್ ನೋಡಿ, ನಾನು ಯಾವುದೇ ಪರಿಹಾರಗಳನ್ನು ಹೇಳುವಂತ ಸಂದರ್ಭದಲ್ಲಿ ಅದು ಹಾಕಿದ ತಕ್ಷಣ ದುಡ್ಡು ಬಂದ್ಬಿಡುತ್ತೆ, ಇದು ಹಾಕಿದ ತಕ್ಷಣ ಕೆಲಸ ಸಿಕ್ಬಿಡುತ್ತೆ, ಅದಲ್ಲ. ಆ ಥರ ಯಾವುದೇ ತರದ ಕೆಲಸ ಕಾರ್ಯಗಳದ್ರಿಂದ ಆಗೋದಿಲ್ಲ. ಹಾಗಾದ್ರೆ ಪರಿಹಾರಗಳನ್ನ ಏನಕ್ಕೆ ಮಾಡ್ಕೋಬೇಕು ಅಂದ್ರೆ, ನೀವೇ ಪರಿಶ್ರಮ ಪಡಬೇಕು, ನೀವೇ ಕಷ್ಟ ಪಡಬೇಕು, ನೀವೇ ಸಂಪಾದನೆ ಮಾಡಬೇಕು. ಆದ್ರೆ ನೀವು ಹೋಗ್ಲಿಕ್ಕೆ ಆ ಜಾಗದಿಂದ ಆಗ್ತಾ ಇರುವಂತ ನೆಗೆಟಿವಿಟಿ ಇದೆಯಲ್ಲ, ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸಗಳು, ಪರಿಹಾರಗಳು, ರೆಮಿಡಿಗಳು ಮಾಡ್ತದೆ. ಅದರಿಂದ ಯಾವುದೇ ಪರಿಹಾರಗಳನ್ನ ಮಾಡ್ಕೊಂಡಾಗ ಆ ಜಾಗದಲ್ಲಿರುವಂತ ನೆಗೆಟಿವ್ ನ ಕಂಟ್ರೋಲ್ ಮಾಡ್ಕೊಂಡಾಗ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲಗಳು ಸಿಗ್ತಾ ಹೋಗ್ತದೆ. ಯಾವಾಗ ಆ ಜಾಗ ಧನಾತ್ಮಕವಾಗ್ತದೋ ತನಕ್ತಾನೇ ಮನೆ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಸರಿಯಾದ ರೀತಿಯಲ್ಲಿ, ಸರಿಯಾದ ಕ್ರಮದಲ್ಲಿ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮತ್ತು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಷಯಗಳನ್ನ ಗಮನಿಸಿ ನೀವು ಗೃಹ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ವಾಸ್ತು ಸಲಹೆ ಬೇಕು, ನಿಮ್ಮನ್ನು ಭೇಟಿ ಮಾಡಬೇಕು, ಅಪಾರ್ಟ್ಮೆಂಟು, ಇಂಡಸ್ಟ್ರಿ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು ಗುರುಗಳೇ ನಿಮ್ಮ ಹತ್ರ ಅಂದ್ರೆ, ಖಂಡಿತ ನನ್ನನ್ನು ಭೇಟಿ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.